ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಎಐಎಡಬ್ಲ್ಯೂ ರಾಜ್ಯ ಸಮಿತಿ ಸಭೆಯನ್ನು 10 ಮತ್ತು 11 ಡಿಸೆಂಬರ್ 2024ರಂದು ಕನಕಪುರ ತಾಲೂಕಿನ ಕಬ್ಬಾಳ ಗ್ರಾಮದಲ್ಲಿ ನಡೆಸಲಾಯಿತು. ರಾಜ್ಯ ಸಮಿತಿ ಸಭೆಗೆ ಮುಖ್ಯ ಅತಿಥಿಗಳಾಗಿ ವೆಂಕಟ್ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚಂದ್ರಪ್ಪ ಹೊಸ್ಕೇರ್ ಅವರು ಮತ್ತು ರಾಜ್ಯ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪುಟ್ಟಮಧು ಅವರು ಈ ಸಂಘಟನೆಯ ಈ ಸಭೆಯ ಮುಖ್ಯವಾದ ಉದ್ದೇಶ ಏನು ಅಂತಂದೇಳಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ. ಈ ಮಾಹಿತಿಯನ್ನು ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಕರ್ನಾಟಕ ರಾಜ್ಯದ ನಾಗರಿಕ ಬಂಧುಗಳೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ. ಈಗಾಗಲೇ ಕರ್ನಾಟಕಕ್ಕೆ ಅಂದರೆ ಬಂದಿರತಕ್ಕಂಥ ಫಂಡ್ನಲ್ಲಿ ವಿವಿಧ ಜಿಲ್ಲೆಗಳಿಗೆ ಹಂಚಿಕೆ ಆಗಿದೆ NREGದು. ಆದರೆ ಅಲ್ಲಿ ಯಾರು ಕೆಲಸಕ್ಕೆ ಬರ್ತಾ ಇಲ್ಲ ಅಂತಂದೇಳಿ ಕೋಟ್ಯಾಂತರ ರೂಪಾಯಿ ಮತ್ತೆ ಕೇಂದ್ರ ಬೊಕ್ಕಸಕ್ಕೆ ವಾಪಸ್ ಹೋಗ್ತಾ ಇದೆ ಅಂತಂದೇಳಿ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ? ಇಲ್ಲ ಅದೆಲ್ಲ ಸಂಪೂರ್ಣವಾದಂಥ ಸುಳ್ಳು ಪ್ರಚಾರವನ್ನು ಮಾಡಿ ಅಪಪ್ರಚಾರಗಳನ್ನು ಮಾಡೋದ್ರ ಮೂಲಕ ಈ ಉದ್ಯೋಗ ಖಾತ್ರಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಾಗಿ ಕೇಂದ್ರ ಸರ್ಕಾರ ಮಾಡಿಕೊಂಡಿರುವಂಥ ಒಂದು ದೊಡ್ಡ ಸಂಚು. ಈ ಸಂಚಿನ ಭಾಗವಾಗಿಯೇ ಇವರು ಈ ರೀತಿಯಲ್ಲಿ ಕೂಲಿಕಾರರು ಕೆಲಸಕ್ಕೆ ಬರೋದಿಲ್ಲ, ಕೂಲಿಕಾರರು ಕೆಲಸಕ್ಕೆ ಬಂದ್ರೂ ಅವರು ಕೆಲಸ ಮಾಡೋದಿಲ್ಲ ಅನ್ನುವಂಥ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಯ್ದೆ ಪ್ರಕಾರ ಈ ಉದ್ಯೋಗ ಖಾತ್ರಿ ಏನು ಜಾರಿಯಾಯಿತು, ಕಾಯ್ದೆ ಹೇಳುತ್ತೆ ಭಾಳ ಪ್ರಮುಖವಾಗಿ ಗುಳೆ ಹೋಗೋದನ್ನು, ವಲಸೆ ಹೋಗೋದನ್ನು ತಪ್ಪಿಸಿ ಹಳ್ಳಿಯಲ್ಲಿ ಇರುವಂಥ ಕೂಲಿಕಾರರಿಗೆ ಕೆಲಸವನ್ನು 100 ದಿನದ ಕೆಲಸವನ್ನು ಕೊಡಬೇಕು ಅನ್ನುವಂಥ ನಿಯಮ ಏನಿದೆಯೋ ಆ ನಿಯಮಕ್ಕೆ ವಿರುದ್ಧವಾದಂಥ ಕೆಲಸವನ್ನು ಈ ಕೇಂದ್ರ ಸರ್ಕಾರ ಮಾಡ್ತಾ ಇರೋದರಿಂದ ಇವತ್ತು ನಮ್ಮ ಕೂಲಿಕಾರರಿಗೆ ಕೆಲಸ ಸಿಗಬೇಕಾಗಿತ್ತು. ನಗರ ಜಿಲ್ಲೆ ಕಬ್ಬಾಳ ಅಂತಕ್ಕಂಥ ಇವತ್ತೇನು ಗ್ರಾಮ ಇದೆಯಲ್ಲ, ಈ ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಯ ಇವತ್ತೇನು ಒಂದು ಶಿಬಿರ ಏರ್ಪಡಿಸಿದ್ರಿ. ಈ ಶಿಬಿರದ ಮುಖ್ಯ ಉದ್ದೇಶ ಏನು ಸರ್? ನೋಡಿ, ಭಾಳ ಪ್ರಮುಖವಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ರಾಜ್ಯ ಸಮಿತಿ ಸಭೆಗಳನ್ನು ನಮ್ಮ ಸಂಘದ ನಿಯಮದಂತೆ ನಾವು ಪ್ರತಿ 3 ತಿಂಗಳಿಗೆ ಒಮ್ಮೆ ನಡೆಸುವಂಥ ಒಂದು ನಿಯಮವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಹಿನ್ನೆಲೆ ಒಳಗಡೆ ನಾವಿವತ್ತು ರಾಜ್ಯ ಸಮಿತಿ ಸಭೆಯನ್ನು ಕಬ್ಬಾಳು ಗ್ರಾಮದಲ್ಲಿ ಆಯೋಜಿಸಿರುವಂಥ ಭಾಳ ಪ್ರಮುಖ ಉದ್ದೇಶ ಏನು, ಹಿಂದೆ ಈ 3 ತಿಂಗಳ ಅವಧಿನಲ್ಲಿ ಇಡೀ ರಾಜ್ಯದಲ್ಲಿ ನಡೆದಿರುವಂಥ ಮಹಿಳೆಯರ ಮೇಲೆ, ಕೃಷಿ ಕೂಲಿಕಾರರ ಮೇಲೆ ಮತ್ತು ಬಡ ರೈತರ ಮೇಲೆ, ಇತರ ಜನವಿಭಾಗದ ಮೇಲೆ ಆಗಿರುವಂಥ ಪರಿಣಾಮಗಳ ಬಗ್ಗೆ ಇವತ್ತು ಮತ್ತೆ ನಿನ್ನೆ 2 ದಿನ ಒಂದು ಗಂಭೀರವಾಗಿ ರಾಜ್ಯ ಸಮಿತಿ ಚರ್ಚೆ ಮಾಡುತ್ತೆ. ವಿಶೇಷವಾಗಿ ಕೃಷಿ ಕೂಲಿಕಾರರ ಬದುಕು, ಅವರ ಬವಣೆಗಳು ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಇವತ್ತು ಒಂದು ಇತ್ಯರ್ಥಕ್ಕೆ ನಾವು ಬರ್ತೇವೆ. ಭಾಳ ಪ್ರಮುಖವಾಗಿ ಇವತ್ತು ಅವರ ಆರ್ಥಿಕ ಮತ್ತು ಸಾಮಾಜಿಕ ಬೇಡಿಕೆಗಳಾದಂಥ ಒಂದು ಮನೆ, ನಿವೇಶನ ಮತ್ತು ಸರ್ಕಾರಿ ಭೂಮಿಯನ್ನು ಉಳ್ತಾ ಇದ್ದು ಅವರಿಗೆ ಭೂಮಿ ಕೊಡದೇ ಇರುವಂಥದ್ದು, ಮತ್ತು ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಇವತ್ತು ಸಾಕಷ್ಟು ಕೂಲಿಕಾರರು ಗುಳೆ ಹೋಗ್ತಾ ಇರುವಂಥದ್ದು, ಅದರ ಜೊತೆಗೆ ರೇಷನ್ ಕಾರ್ಡನ್ನು ಕೈಬಿಟ್ಟಿರುವಂಥದ್ದು ಕೇಂದ್ರ ಸರ್ಕಾರ, ಇತರ ಹಲವು ಸಮಸ್ಯೆಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋರಿದ್ದೀವಿ. ಅದರ ಜೊತೆಗೆ ಉದ್ಯೋಗ ಖಾತ್ರಿ ಕಾಯ್ದೆ ಒಳಗಡೆ ಇವತ್ತು ಕೂಲಿಕಾರರಿಗೆ ಕೆಲಸ ಕೊಡಲಾರ್ದೇ ನಿರಾಕರಣೆ ಮಾಡ್ತಾ ಇರುವಂಥದ್ದು, ಕಡಿಮೆ ಕೂಲಿ ಹಾಕ್ತಾ ಇರುವಂಥದ್ದು, ಕಡಿಮೆ ಕೂಲಿ ಹಾಕೋದ್ರ ಜೊತೆಗೆ ಕೆಲಸವನ್ನು ಕೊಡದೆ ಸಾಕಷ್ಟು ದಣಿಸುವಂಥದ್ದು, ಅಲೆಸುವಂಥದ್ದು, ಇಂಥದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ಅಲೋಕೇಶನ್ ಏನಿದೆಯೋ ಆ ಅನುದಾನವನ್ನು ಇವತ್ತು ಕಡಿತ ಮಾಡಿ ಕೂಲಿಕಾರರಿಗೆ ಕೊಡಬೇಕಾದಂಥ ಕೆಲಸಕ್ಕೆ ದೊಡ್ಡ ಕುಂದುಂಟು ಮಾಡಿರುವಂಥದ್ರ ಬಗ್ಗೆ ಚರ್ಚೆ ನಿನ್ನೆಯಿಂದ ಮಾಡ್ತಾ ಇದ್ದೀವಿ. ಅಲ್ಲ, ಕೇಂದ್ರ ಸರ್ಕಾರ ಈಗಾಗಲೇ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮೊಟಕುಗೊಳಿಸಬೇಕು ಅಂತಂದೇಳಿ ಕೇಂದ್ರದಲ್ಲಿ ಭಾಳಷ್ಟು ಚರ್ಚೆ ನಡೀತಾ ಇದೆ. ಜೊತೆಗೆ
ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಏನು NREGಗೆ ಫಂಡ್ ಬರ್ತಾ ಇಲ್ಲ ಅಂತ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ? ಭಾಳ ಪ್ರಮುಖವಾಗಿ ಏನು 11 ವರ್ಷದಿಂದ ಈ ದೇಶದ ಸರ್ಕಾರವನ್ನು ಆಳ್ತಾ ಇರುವಂಥ ಕೇಂದ್ರ ಸರ್ಕಾರ, ಅದರಲ್ಲಿ BJP ನೇತೃತ್ವದ ಮೋದಿ ಸರ್ಕಾರ ಪೂರ್ಣ 2.25 ಲಕ್ಷ ಕೋಟಿ ರೂಪಾಯಿಯನ್ನು ಕೊಡಬೇಕಾದಂಥ ಅನುದಾನವನ್ನು ಪೂರ್ಣ ಮೊಟಕು ಮಾಡಿಕೊಂಡು 83,000 ಕೋಟಿ ಮಾತ್ರನೇ ಈ ಅನುದಾನವನ್ನು ಕೊಟ್ಟಿದ್ದಾರೆ. ಅದು ಏನೇನು ಸಾಲದು. ಅವ್ರ ಉದ್ದೇಶ ಏನು ಅಂತ ಅಂದರೆ ನಾಶ ಮಾಡುವಂಥದ್ದೇ ಅವರ ಉದ್ದೇಶ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಅದರ ಫಂಡಲ್ಲಿ, ಅದರ ಅನುದಾನದಲ್ಲಿ ಕೂಲಿಕಾರರಿಗೆ ಯಾವುದೇ ಬಾಧನೆ ಉಂಟಾಗದ ಹಾಗೆ ಕೂಲಿ ಮಾಡಿದಂಥ ಹಣವನ್ನು ಕೊಡಬೇಕು ಅಂತ ನಿಯಮಗಳಿದ್ರೂ ಸಹ ಇಲ್ಲಿಯ ರಾಜ್ಯ ಸರ್ಕಾರವೂ ಸಹ ಉಡಾಫೆ ಮಾಡ್ತಾ ಇದೆ ಮತ್ತು ನಿರಾಕರಣೆ ಮಾಡ್ತಾ ಇದೆ. ಇದನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ನಮ್ಮ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಖಂಡಿಸ್ತೇವೆ. ಖಂಡಿಸೋದ್ರ ಜೊತೆಗೆ ನಮ್ಮ ಕೂಲಿಕಾರರಿಗೆ ಕೆಲಸ ಕೊಡದೆ ಹೋದರೆ ಮತ್ತು ಕೊಡಬೇಕಾದಂಥ ಬಾಕಿ ಹಣ ಕೊಡದೆ ಹೋದರೆ ದೊಡ್ಡ ಆಂದೋಲನವನ್ನು ಮಾಡಬೇಕು ಅಂತ ಹೇಳಿ ಒಂದು ಚರ್ಚೆ ಮಾಡ್ತೀವಿ. ನಂಬರ್ 6 ಅಂತ ನಂದೇಳಿ ಗ್ರಾಮ ಪಂಚಾಯತ್ಗಳು ಕೊಟ್ಟ ಮೇಲೆ ಅದಕ್ಕೆ ಒಂದಿಷ್ಟು ಮಾನದಿನಗಳು ಅಂತ ಇದೆ. ಆ ಮಾನದಿಂದ ಒಳಗಡೆ PDOಗಳು ಕೆಲಸ ಕೊಡ್ತಾ ಇಲ್ಲ ಮತ್ತು ಕೆಲಸ ಕರಿತಾ ಇಲ್ಲ ಅಂತಕ್ಕಂಥದ್ದನ್ನು ಅಲ್ಲಿರ್ತಕ್ಕಂಥ ಕೂಲಿಕಾರರ ಜನಗಳಿಂದ ಕೇಳಿ ಬರ್ತಾ ಇದೆ. ಯಾಕೆ ಇಷ್ಟು ಬೇಜವಾಬ್ದಾರಿತನದಿಂದ PDOಗಳು ಮತ್ತು EOಗಳು ವರ್ತಿಸ್ತದರ ಅಂತಕ್ಕಂಥದ್ರ ಬಗ್ಗೆ? ಅದರ ಭಾಗವಾಗಿ ಭಾಳ ಪ್ರಮುಖವಾಗಿರುವಂಥದ್ದೇನು, ಏನು ನಮೂನೆ 6 ತಗೊಂಡಾದ್ಮೇಲೆ 15 ದಿನದೊಳಗಡೆ ಕೆಲಸ ಕೊಡಬೇಕು. ಕೆಲಸ ಕೊಡದೆ ಹೋದರೆ ನಿರುದ್ಯೋಗ ಭತ್ಯೆಯನ್ನು ಕಟ್ಟಬೇಕು ಅನ್ನುವಂಥ ನಿಯಮಾವಳಿಗಳು ಇದ್ರೂ ಅಲ್ಲಿ ಬಲಾಢ್ಯರು, ಗುತ್ತಿಗೆದಾರರು ಮತ್ತು ಜನಪ್ರತಿನಿಧಿಗಳು ಈ ಕೂಲಿಕಾರರಿಗೆ ಕೊಡಬೇಕಾದಂಥ ಕೆಲಸವನ್ನು ಕಿತ್ಕೊಂಡು ಅವರ ಹಣವನ್ನು ಆ ಬಲಾಢ್ಯರು, ಗುತ್ತಿಗೆದಾರರು ಮತ್ತು ಜನಪ್ರತಿನಿಧಿಗಳು ಕಬಳಿಸಲಿಕ್ಕಿರುವಂಥ ಒಂದು ಸಂಚಿನ ಭಾಗವಾಗಿ PDOಗಳು ಅವರ ಭಾಗವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಕೃಷಿ ಕೂಲಿಕಾರರ ಭಾಗವಾಗಿ ಕೆಲಸ ಮಾಡದೇ ಇರುವಂಥದ್ದೇ ಇಲ್ಲಿರುವಂಥ ಭಾಳ ದೊಡ್ಡ ಸಮಸ್ಯೆ. ಇದನ್ನು ಬಯಲು ಮಾಡಬೇಕು. ಇದರ ವಿರುದ್ಧ ಹೋರಾಟವನ್ನು ರೂಪಿಸಿದ್ರೆ ಮಾತ್ರನೇ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗೋದು. ಗ್ರಾಮ ಪಂಚಾಯತಿಯಲ್ಲಿ ಪ್ರತಿನಿಧಿಗಳಾಗಿ ಆಯ್ಕೆ ಬಂದಿರತಕ್ಕಂಥ ಸದಸ್ಯರುಗಳು ನಾವು ಹೇಳಿದ್ರೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ನಿಮಗೆ ಕೆಲಸ ಇಲ್ಲ ಅಂತಕ್ಕಂಥದ್ದನ್ನು ಹಳ್ಳಿಗಳಲ್ಲಿ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ PDOಗಳು ಅವ್ರಿಗೆ ಯಾವುದೇ ರೀತಿಯಾಗಿ ಇಲ್ಲ, ಇದು ಒಂದು ಅಂತ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಮೀಟಿಂಗ್ನಲ್ಲಿ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಇದರಲ್ಲಿ ಆಗಿರ್ಬೋದು ಅವ್ರಿಗೆ ತಿಳುವಳಿಕೆಗಳನ್ನು ಕೊಡ್ತಾ ಇಲ್ಲ. ಇದರಿಂದ ಜನಗಳಿಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನು ನಿಮಗೆ ಎದ್ದು ಕಾಣ್ತಾ ಇದೆ. ಇದ್ರ ಬಗ್ಗೆ ಮತ್ತು ಈಗಾಗಲೇ ಜನಪ್ರತಿನಿಧಿಗಳ ಬಗ್ಗೆ ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ರಿ? ಭಾಳ ಪ್ರಮುಖವಾಗಿ ಕಾಯ್ದೆ ಒಳಗಡೆ ಇರುವಂಥದ್ದು ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳಿಗೂ ಮತ್ತು ಉದ್ಯೋಗ ಖಾತ್ರಿ ಅನುಷ್ಠಾನದ ವಿಷಯಕ್ಕೂ ಯಾವುದೇ ಸಂಬಂಧಗಳು ಇಲ್ಲ. ಇದನ್ನು ಕಾಯ್ದೆಯ ಒಳಗಡೆ ಅದು ಭಾಳ ಕ್ಲಿಯರ್ ಆಗಿ ಒಂದು ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಜನಪ್ರತಿನಿಧಿಗಳು PDOಗಳನ್ನು ಅವರ ಮೇಲೆ ಒಂದು ದಬಾವಣೆ ಮಾಡಿ ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಕೂಲಿಕಾರರಿಗೆ ಕೆಲಸ ಕೊಡಬಾರ್ದು, ಆ ಅನುದಾನವನ್ನು ನಾವೇ ತಿನ್ನಬೇಕು ಮತ್ತು ಅನ್ನುವಂಥದ್ದೇ ಅಲ್ಲಿರುವಂಥ ಭಾಳ ಪ್ರಮುಖ. ಆದರೆ PDOಗಳು ಮತ್ತು ಕೂಲಿಕಾರರಿಗೂ ಸಂಬಂಧ ಇರುವಂಥ ವ್ಯವಹಾರ. PDO ಅನುಷ್ಠಾನಾಧಿಕಾರಿ, ಕೂಲಿಕಾರರು ಅದರ ಭಾಗವಾಗಿ ಕೆಲಸ ಮಾಡಬೇಕು ಮತ್ತು ಕೂಲಿಕಾರರು ಮತ್ತು PDO ಎರಡೂ ಸಮನ್ವಯತೆಯಿಂದ ಆಗಬೇಕೆ ಹೊರತು ಇಲ್ಲಿ ಯಾವುದೇ ಯಾರದೇ ಮಧ್ಯಪ್ರವೇಶ ಇಲ್ಲ ಅನ್ನುವಂಥದ್ದು ಕಾಯ್ದೆ ಒಳಗಡೆ ಇದೆ. ಇದರ ಬಗ್ಗೆ ಹೆಚ್ಚಿನ ಅರಿವನ್ನು ಒಂದು ಕಡೆ ಕೃಷಿ ಕೂಲಿಕಾರರಿಗೆ ಮಾಡಬೇಕು. ನಿಯಮಾವಳಿಯನ್ನು ಸ್ಪಷ್ಟೀಕರಣ ಮಾಡಿಸಲಿಕ್ಕೆ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ದೊಡ್ಡ ಆಂದೋಲನವನ್ನು ಮಾಡಬೇಕು. ಅದೇ ಇರುವಂಥ ಒಂದು ಪರಿಹಾರ. 2005ರಲ್ಲಿ ಬಂದಿರತಕ್ಕಂಥ ಕಾಯ್ದೆ, ಇದಕ್ಕೆ ಜನಗಳು ಫಾರ್ ನಂಬರ್ 6 ಹಾಕಿದ ಮೇಲೆ ಕೆಲಸಕ್ಕೆ ಹೋಗ್ತಾಯಿದ್ರು. ಕೆಲಸಕ್ಕೆ ತಕ್ಕಂಥ ಸಂಬಳನೂ ಕೊಡ್ತಾಯಿದ್ರು ಕೂಲಿನ. ಈಗ GPS ಅಂತ ಮಾಡಿಬಿಟ್ಟು 2 ಟೈಮ್ ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ
2 ಟೈಮ್ GPS ಮಾಡೋದ್ರಿಂದ ಜನಗಳಿಗೆ ಬಿಸಿಲಿನ ಅಭಾವ ಮತ್ತು ನೀರಿನ ತೊಂದರೆ ಇದೆಲ್ಲ ಸಂಕಷ್ಟದಲ್ಲಿ ಇರೋದರಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತಾರೆ. ಈ GPS ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದೊಂದು GPS ಮಾಡಿದ್ದೇ ಯಾವಾಗ ಈ ಅನುದಾನವನ್ನು ಕಡಿತ ಮಾಡ್ತೋ ಕೇಂದ್ರ ಸರ್ಕಾರ ಏನಾದರೂ ಮಾಡಿ ಈ ಉದ್ಯೋಗ ಖಾತ್ರಿಯನ್ನು ನಾಶ ಮಾಡಬೇಕು ಅನ್ನುವಂಥ ಭಾಗವಾಗಿ ಇನ್ನೊಂದು ಸಂಚು ಕೇಂದ್ರ ಸರ್ಕಾರದ್ದು. ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಕೃಷಿ ಕೂಲಿಕಾರ ಸಂಘ ಇದನ್ನು ಸಂಪೂರ್ಣವಾಗಿ ನಾವು ವಿರೋಧಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ 2 ಬಾರಿ ಫೋಟೋ ತಗೊಂಡು ಹೋಗಲಿಕ್ಕೆ ನಮ್ಮ ಕೂಲಿಕಾರರು ಕಳ್ಳರಲ್ಲ. ನಿಜವಾಗಿ ಕಳ್ಳತನ ಮಾಡ್ತಾ ಇರೋರು ಯಾರಿದಾರೋ, ಅದಕ್ಕೆ ಕಾರಣ ಯಾರಿದಾರೋ ಅವರನ್ನು ಪತ್ತೆ ಹಚ್ಚಿ ಅವರನ್ನು ತಡೆದ್ರೆ ಉದ್ಯೋಗ ಖಾತ್ರಿ ನೆಟ್ಟಗಾಗುತ್ತೆ. ಅದರ ಬದಲಿ 2 ಬಾರಿ ಫೋಟೋ ತೆಗೆಯೋದು ಅಂದರೆ ಕೆಲಸಕ್ಕೆ ಬರದೇ ಹೋಗ್ಲಿ ಕೂಲಿಕಾರರು. ಆವಾಗ ಬರದೇ ಹೋದರೆ ನಾವು ಸಂಪೂರ್ಣವಾಗಿ ಇದನ್ನು ನಾವೇ ಕಬಳಿಸ್ಬೋದು ಅನ್ನೋಂಥ ಇನ್ನೊಂದು ಭಾಗ. ಆವಾಗ ಕೂಲಿಕಾರ ಕೆಲಸ ಬರ್ತಾ ಇಲ್ಲ, ಉದ್ಯೋಗ ಖಾತ್ರಿ ನಾವು ನಿಲ್ಲಿಸ್ತೀವಿ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಎಣೆದಿರುವಂಥ 2ನೇ ಸಂಚು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ GPS ಒಪ್ಪಬಾರದು. ಆಧಾರ್ ಬೇಸ್ ಪೇಮೆಂಟನ್ನು ನಾವು ಒಪ್ಪಬೇಕು ಅಂದರೂ ಒಂದೇ ಬಾರಿ ಫೋಟೋ ತಗೊಳ್ಳಿ, ಅವರು ಹೋಗಲಿ ಅನ್ನುವಂಥದ್ದನ್ನು ನಾವು ಯಾವಾಗಲೂ ಒತ್ತಾಯ ಮಾಡಬೇಕು. ಅದನ್ನು ನಾವು ನಿರಂತರವಾದಂಥ ಒಂದು ಆಂದೋಲನ ಮತ್ತು ಹೋರಾಟದ ಮೂಲಕ ನಾವು ಗೆಲ್ಲಬೇಕು. ಥ್ಯಾಂಕ್ ಯು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್